ಹಾಯ್ ಫ್ರೆಂಡ್ಸ್, ಕನ್ನಡ ವಾಯ್ಸ್ ಚಾನಲ್ಗೆ ಸ್ವಾಗತ. ನಾನು ಪೂಜಾ ಸುಮಂತ್. ಸ್ನೇಹಿತರೆ, ಈ ಜಗತ್ತಿನಲ್ಲಿ ವಿಶ್ವದ ಪ್ರಖ್ಯಾತ ವಿಜ್ಞಾನಿಗಳಿಗೂ ಬಗೆಹರಿಸಲಾಗದ ಅದೆಷ್ಟೋ ರಹಸ್ಯಗಳಿವೆ. ಇಂತಹ ನೂರಾರು ಭೌಗೋಳಿಕ ರಹಸ್ಯಗಳಲ್ಲಿ ಅಟ್ಲಾಂಟಿಕ್ ಮಹಾಸಾಗರದ ಬಳಿ ಕಾಣಸಿಗುವ ಬರ್ಮುಡಾ ಟ್ರಯಾಂಗಲ್ ಕೂಡ ಒಂದು. ಡೆವಿಲ್ಸ್ ಟ್ರಯಾಂಗಲ್ ಅಂತಾನೆ ಕರೆಯಲ್ಪಡುವ ಬರ್ಮುಡಾ ಟ್ರಯಾಂಗಲ್ ಹಲವು ವರ್ಷಗಳಿಂದ ತನ್ನ ನಿಗೂಢತೆಯಿಂದಲೇ ಜಗತ್ತಿನ ಕುತೂಹಲಕ್ಕೆ ಕಾರಣವಾಗಿದೆ. ನೀವೀಗ ಮ್ಯಾಪ್ನಲ್ಲಿ ನೋಡ್ತಾ ಇರಬಹುದು. ಅಟ್ಲಾಂಟಿಕ್ ಮಹಾಸಾಗರದ ನಕ್ಷೆಯನ್ನ ಹರಡಿ ಫ್ಲೋರಿಡಾದಿಂದ ಬರ್ಮುಡಾ ದ್ವೀಪಗಳು, ಅಲ್ಲಿಂದ ಪ್ಯೂರ್ಟೋರಿಕೋ ಮತ್ತು ಅಲ್ಲಿಂದ ತಿರುಗಿ ಫ್ಲೋರಿಡಾ ಪ್ರದೇಶವನ್ನ 3 ಸರಳ ರೇಖೆಗಳಿಂದ ಕೂಡಿಸಿದರೆ ಮೂಡುವ ತ್ರಿಕೋನಾಕೃತಿಯ ನಡುವಣ ಭಾಗವೇ ಈ ಬರ್ಮುಡಾ ಟ್ರಯಾಂಗಲ್. ಈ ಪ್ರದೇಶ ಅದೆಷ್ಟು ವಿಸ್ಮಯ ಮತ್ತು ಕುಖ್ಯಾತಿಗಳನ್ನ ಗಳಿಸಿದೆ ಅಂದ್ರೆ ಇದನ್ನ ನೋಡೋಕ್ ಹೋದ್ರೂ ಕೂಡ ಭಯ ಆಗುತ್ತೆ. ಹಾಗಿದ್ರೆ ಈ ಬರ್ಮುಡಾ ಟ್ರಯಾಂಗಲ್ ಒಳಗೆ ಏನಿದೆ, ಯಾಕೆ ಇದನ್ನ ಡೇಂಜರ್ ಅಂತ ಕರೀತಾರೆ? ಬನ್ನಿ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇಲ್ಲಿ ಹಾರಾಟ ಮಾಡಿದ ಹಲವು ವಿಮಾನಗಳು ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿತ್ತು. ಈ ಜಲಭಾಗದಲ್ಲಿ ಸಂಚರಿಸಿದ ಅದೆಷ್ಟೋ ಹಡಗುಗಳು ನಿಗೂಢ ಅಪಘಾತಕ್ಕೀಡಾಗಿ ಅವುಗಳ ಅವಶೇಷಗಳು ಕೂಡ ಸಿಗಲಾರದ ರೀತಿ ಕಣ್ಮರೆಯಾಗಿವೆ. ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿರುವ ಬರ್ಮುಡಾ ದ್ವೀಪಗಳಿಂದ ಅಮೆರಿಕ ದೇಶದ ಮಿಯಾಮಿ, ಅಲ್ಲಿಂದ ಪ್ಯೂರ್ಟೋರಿಕೋ, ನಂತರ ಮತ್ತೆ ಬರ್ಮುಡಾಕ್ಕೆ ಎಳೆದ ರೇಖೆಗಳ ನಡುವಣ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಡಗುಗಳು ಮತ್ತು ವಿಮಾನಗಳು ಮಾಯವಾಗಿವೆ. ಇದಕ್ಕೆ ಕಾರಣಗಳನ್ನು ಹುಡುಕ್ತಾ ಹೊರಟವರಿಗೆ ನಿಜಕ್ಕೂ ಆಘಾತಕಾರಿ ಅಂಶಗಳು ದೊರಕಿವೆ. ವೈಜ್ಞಾನಿಕ ಸತ್ಯಕ್ಕಿಂತ ಕಟ್ಟುಕತೆಗಳ ಕಂತೆಯೇ ಪುಂಖಾನುಪುಂಖವಾಗಿ ದೊರಕಿದೆ. ಈ ನಿಗೂಢತೆಗೆ ಸೂಕ್ತ ಉತ್ತರ ಇನ್ನೂ ದೊರೆತಿಲ್ಲ. ಈ ಹಿಂದೆ ಕೆಲ ವಿಜ್ಞಾನಿಗಳು ಮತ್ತು ಪತ್ರಕರ್ತರು ಈ ಬಗ್ಗೆ ಬೆಳಕು ಚೆಲ್ಲಲು ಮುಂದಾಗ್ತಾರೆ. 1964ರಲ್ಲಿ ಅರ್ಗೋಸಿ ಪತ್ರಿಕೆಯ ಮೂಲಕ ವಿನ್ಸೆಂಟ್ ಎಚ್ ಗಾಡಿಸ್ ಅನ್ನೋರು ಈ ಬರ್ಮುಡಾ ಟ್ರಯಾಂಗಲ್ ಕುರಿತು ಸರಣಿ ಲೇಖನಗಳನ್ನ ಬರೆದು ಅದು ವಿಶ್ವದ ಗಮನವನ್ನೇ ಸೆಳೆದಿತ್ತು. ಈ ಲೇಖನಗಳಲ್ಲಿ ಗಾಡಿಸ್ ಅವರು ಕಾಣೆಯಾದ ಹಡಗುಗಳ ಬಗ್ಗೆ ಉಲ್ಲೇಖಿಸಿ ಬರೆದಿದ್ರು. ಇದಕ್ಕೂ ಮುನ್ನ 1952ರಲ್ಲಿ ಜಾರ್ಜ್ ಎಚ್ ಸಾಂಡ್ಸ್ ಅನ್ನೋರು ತಮ್ಮ ಫೇಟ್ ಪತ್ರಿಕೆಯಲ್ಲಿ ಈ ಪ್ರದೇಶದಲ್ಲಿ ಹಲವಾರು ಅಪಘಾತಗಳಾಗುತ್ತಿರುವ ಬಗ್ಗೆ ಉಲ್ಲೇಖಿಸಿದ್ರು. ಆದ್ರೆ ಇದಕ್ಕೆ ನಿಜವಾದ ಪ್ರಚಾರ ಸಿಕ್ಕಿದ್ದು 1969ರಲ್ಲಿ. ಜಾನ್ ವ್ಯಾಲೆಸ್ ಸ್ಪೆನ್ಸರ್ ಅನ್ನೋರು ಬರೆದ ಲಿಂಬೋ ಅನ್ನೋ ಪುಸ್ತಕ ತುಂಬಾ ಪ್ರಸಿದ್ಧಿ ಪಡೆದಿತ್ತು. ಇದನ್ನೇ ಆಧರಿಸಿ ದ ಡೆವಿಲ್ಸ್ ಟ್ರಯಾಂಗಲ್ ಅನ್ನೋ ಸಾಕ್ಷ್ಯಚಿತ್ರ ಕೂಡ ಬಿಡುಗಡೆಯಾಗಿತ್ತು. ಈ ಸಾಕ್ಷ್ಯಚಿತ್ರದಲ್ಲಿ ವಿಮಾನ ಮತ್ತು ಹಡಗುಗಳು ನಿಗೂಢವಾಗಿ ಕಾಣೆಯಾಗುತ್ತಿರುವ ಮಾಹಿತಿ ಇತ್ತೇ ವಿನಃ ಯಾಕೆ ಮಾಯವಾಗುತ್ತಿವೆ ಅನ್ನೋ ಯಾವುದೇ ಸ್ಪಷ್ಟ ಮಾಹಿತಿ ಇರಲಿಲ್ಲ. ಈ ಬಗ್ಗೆ ಹಲವು ಲೇಖಕರು ತಲೆಕೆಡಿಸಿಕೊಂಡಿದ್ರು. ಈ ಪ್ರದೇಶದಲ್ಲಿ ಪ್ರಬಲವಾದ ಅಯಸ್ಕಾಂತೀಯ ಕ್ಷೇತ್ರವಿದೆ. ಇದೇ ಕಾರಣದಿಂದ ಹಡಗು ಮತ್ತು ವಿಮಾನಗಳ ದಿಕ್ಕುಗಳು ಬದಲಾಗುತ್ತವೆ ಅಂತ ಕಾರಣ ವ್ಯಕ್ತಪಡಿಸಿದ್ರು. ಬಳಿಕ ನಡೆದ ಹಲವು ಸಂಶೋಧನೆಗಳು ಈ ಬರ್ಮುಡಾ ಟ್ರಯಾಂಗಲ್ ನಲ್ಲಿನ ದುರಂತಗಳಿಗೆ ಕಾರಣಗಳನ್ನು ನೀಡಿದ್ದು ಬೆಚ್ಚಿ ಬೀಳಿಸುವ ಅಂಶಗಳು ಬಯಲಾಗಿವೆ. ಸ್ನೇಹಿತರೆ, ಈ ಪ್ರದೇಶ ಸುಮಾರು 4,40,000 ಚದರ ಮೈಲಿಗಳಷ್ಟು ವಿಶಾಲವಾದ ಸಾಗರವನ್ನ ಒಳಗೊಂಡಿದೆ. ಅಂದ್ರೆ ನಮ್ಮ ದೇಶದ ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ರಾಜ್ಯಗಳನ್ನ ಒಟ್ಟುಗೂಡಿಸಿದರೆ ಆಗುವ ವಿಸ್ತೀರ್ಣ. ಈ ಟ್ರಯಾಂಗಲ್ ತ್ರಿಕೋನಾಕೃತಿ ಪ್ರದೇಶ ಮಾತ್ರವಲ್ಲದೆ ಇದರ ಹೊರಗಿನ ಪ್ರದೇಶಗಳಲ್ಲಿಯೂ ಹಲವು ದುರಂತಗಳು ಸಂಭವಿಸಿವೆ. ಆದ್ರೆ ಈ ತ್ರಿಕೋನಾಕೃತಿ ಪ್ರದೇಶದಲ್ಲಿ ಅತಿ ಹೆಚ್ಚು ಅಪಘಾತಗಳು ಸಂಭವಿಸಿದೆ ಅನ್ನೋದು ವಿಜ್ಞಾನಿಗಳು ಹೇಳೋ ಮಾತು. ಇನ್ನು ಬರ್ಮುಡಾ ಟ್ರಯಾಂಗಲ್ ನಲ್ಲಿ ನಾಪತ್ತೆಯಾಗುವ ವಿಮಾನ ಮತ್ತು ಹಡಗುಗಳು ಯಾಕೆ ಪತ್ತೆಯಾಗಲ್ಲ ಅನ್ನೋ ಪ್ರಶ್ನೆಗಳಿಗೂ ವಿಜ್ಞಾನಿಗಳು ಉತ್ತರ ಕಂಡುಹಿಡಿದಿದ್ದಾರೆ. ಬರ್ಮುಡಾ ಟ್ರಯಾಂಗಲ್ನ ತ್ರಿಕೋನಾಕೃತಿ ವ್ಯಾಪ್ತಿಯ ಪ್ರದೇಶದಲ್ಲಿ ಗಲ್ಫ್ ಸ್ಟ್ರೀಮ್ ಅತ್ಯಂತ ರಭಸವಾಗಿ ಹರಿಯುತ್ತದೆ. ಇದರ ಪ್ರವಾಹ ಅತ್ಯಂತ ಪ್ರಭಾವಶಾಲಿಯಾಗಿದ್ದು ತೇಲುವ ವಸ್ತುಗಳನ್ನ ಸುಲಭವಾಗಿ ತನ್ನತ್ತ ಸೆಳೆದುಕೊಳ್ಳುತ್ತದೆ. ಅಲ್ಲದೆ ಪುಟ್ಟ ವಿಮಾನಗಳನ್ನು ಕೂಡ ತನ್ನತ್ತ ಸೆಳೆದುಕೊಳ್ಳುವ ಶಕ್ತಿ ಈ ಪ್ರಭಾವಿ ಪ್ರವಾಹದ ಅಲೆಗಳಿಗಿದೆ. ಸಮುದ್ರದ ಒಳಗೆ ಉತ್ಪತ್ತಿಯಾಗುವ ನೈಸರ್ಗಿಕ ಅನಿಲಗಳು ಇಂತಹ ಕಣ್ಮರೆಗೆ ಕಾರಣ ಅಂತ ಹೇಳಲಾಗುತ್ತೆ. ಇಲ್ಲಿನ ಕಣ್ಮರೆ ಪ್ರಕರಣಕ್ಕೆ ಇಲ್ಲಿ ಬೃಹತ್ತಾಗಿ ಹರಿಯುವ ಬಿಸಿನೀರಿನ ಬುಗ್ಗೆಗಳು ಕೂಡ ಕಾರಣ ಅಂತ ಕೆಲ ವಿಜ್ಞಾನಿಗಳು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. 100 ವರ್ಷದ ಅಂತರದಲ್ಲಿ 1000 ಸಾವು. ಹೌದು, ಈ ನಿಗೂಢ ಪ್ರದೇಶದಲ್ಲಿ ಈವರೆಗೂ ಪ್ರಾಣ ತೆತ್ತ ಮಂದಿಯ ಸಂಖ್ಯೆ ನೋಡಿದರೆ ನಿಜಕ್ಕೂ ಅಚ್ಚರಿಯಾಗುತ್ತೆ. ಯಾಕಂದ್ರೆ ಕಳೆದ 100 ವರ್ಷದ ಅಂತರದಲ್ಲಿ ಈ ಪ್ರದೇಶದಲ್ಲಿ ಸುಮಾರು 1000ಕ್ಕೂ ಅಧಿಕ ಜೀವಗಳು ಬಲಿಯಾಗಿವೆ. ಈ ನಿಗೂಢ ಪ್ರದೇಶದಲ್ಲಿ ವಾರ್ಷಿಕವಾಗಿ ಸರಾಸರಿ 4 ವಿಮಾನಗಳು
ಹಾಗೂ 20 ಹಡಗುಗಳು ದುರಂತಕ್ಕೀಡಾಗಿವೆ ಎಂದು ತಿಳಿದಿದೆ. ಅಲ್ಲದೆ ಈ ಪ್ರದೇಶದಲ್ಲಿ ಸಂಚರಿಸುವ ವಿಮಾನ ಮತ್ತು ಹಡಗುಗಳ ನಾಪತ್ತೆ ಪ್ರಕರಣಕ್ಕೆ ಅನ್ಯಗ್ರಹ ಜೀವಿಗಳ ಸಂಬಂಧದ ಬಗ್ಗೆಯೂ ಕಲ್ಪಿಸಲಾಗಿದೆ. ಈ ಹಿಂದೆ ಸಮುದ್ರದ ತಳ ಸೇರಿರುವ ಐತಿಹಾಸಿಕ ಅಟ್ಲಾಂಟಿಸ್ ನಗರದ ತಳದಲ್ಲಿ ಅನ್ಯಗ್ರಹ ಜೀವಿಗಳು ಇರುವ ಊಹಾಪೋಹಗಳಿದ್ದು, ಈ ಜೀವಿಗಳೇ ಇಲ್ಲಿನ ದುರಂತಗಳಿಗೆ ಕಾರಣ ಅನ್ನೋ ಅಭಿಪ್ರಾಯ ಕೂಡ ಕೇಳಿ ಬಂದಿದೆ. ಸ್ನೇಹಿತರೆ, ಈ ಪ್ರದೇಶದಲ್ಲಿ ಕೇವಲ ವಿಮಾನಗಳು, ಹಡಗುಗಳು ನಾಪತ್ತೆಯಾಗೋದಲ್ಲದೆ ಕೆಲ ಪೈಲಟ್ಗಳು ವಿಚಿತ್ರ ಅನುಭವಗಳನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಅವುಗಳ ಬಗ್ಗೆ ಅವರೇ ಖುದ್ದು ಹೇಳಿಕೊಂಡಿದ್ದಾರೆ. ಬರ್ಮುಡಾ ಟ್ರಯಾಂಗಲ್ ಪ್ರದೇಶ ಸಮೀಪ ಆಗ್ತಿದ್ದಂತೆ ಒಂದು ವಿಧವಾದ ಎಲೆಕ್ಟ್ರಾನಿಕ್ ರೂಪದ ಇಬ್ಬನಿ ಕವಿಯುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಇಲ್ಲಿಗೆ ಪ್ರವೇಶ ಮಾಡಿದ್ರೆ ಒಂದು ಅಡ್ಡಲಾಗಿ ನಿಲ್ಲಿಸಿರುವ ಆಕೃತಿ ಕಾಣುತ್ತೆ. ಈ ಆಕೃತಿಯನ್ನ ಪ್ರವೇಶ ಮಾಡಿದ್ರೆ ಸಾಕು, ಇದ್ದಕ್ಕಿದ್ದಂತೆ ವಿಮಾನ ಹಿಂದಕ್ಕೆ ಚಲಿಸೋಕೆ ಸ್ಟಾರ್ಟ್ ಆಗುತ್ತೆ. ವಿಮಾನ ರಡಾರ್ನಿಂದ ಕಾಣೆಯಾಗಿ ಮತ್ತೆ ಮಿಯಾಮಿಯ ತೀರದಲ್ಲಿ ಪ್ರತ್ಯಕ್ಷವಾಗುವಾಗ ನೈಜ ಸಮಯಕ್ಕಿಂತ 28 ನಿಮಿಷ ಹಿಂದಿತ್ತು ಅಂತ ಬ್ರೂಸ್ ಗರ್ನನ್ ಅನ್ನೋ ಪೈಲಟ್ ತಮ್ಮ ದ ಫಾಗ್ ಬೈ ಬ್ರೂಸ್ ಗರ್ನನ್ ಅನ್ನೋ ಪುಸ್ತಕದಲ್ಲಿ ಬರೆದುಕೊಂಡಿದ್ದಾರೆ. ಹಾಗೆ ನೋಡಿದ್ರೆ ಇದನ್ನ 100 ವರ್ಷಗಳ ಹಿಂದೆ ಕಂಡುಹಿಡಿಯಲಾಗಿತ್ತು. ಇದರ ಬಗ್ಗೆ ಮೊದಲ ಬಾರಿಗೆ ಮಾಹಿತಿ ನೀಡಿದ್ದು ಕ್ರಿಸ್ಟೋಫರ್ ಕೊಲಂಬಸ್. ಈ ಪ್ರದೇಶದಲ್ಲಿ ಹಾದು ಹೋಗುತ್ತಿದ್ದಾಗ ತನ್ನ ಹಡಗಿನ ದಿಕ್ಸೂಚಿ ನಿಂತೆ ಬಿಟ್ಟಿತ್ತು ಹಾಗೂ ಆಕಾಶದಲ್ಲಿ ಬೆಂಕಿಯ ಉಂಡೆಯೊಂದು ಭಾರಿ ವೇಗದಲ್ಲಿ ಸಾಗ್ತಿತ್ತು ಅಂತ ತನ್ನ ದಿನಚರಿಯಲ್ಲಿ ಆತ ಬರೆದುಕೊಂಡಿದ್ದ. ಜೊತೆಗೆ ಇವತ್ತಿಗೂ ಇದು ದಿಕ್ಸೂಚಿ ಕೆಲಸ ಮಾಡದ ಜಾಗ ಅಂತಾನೆ ಕರೆಸಿಕೊಂಡಿದೆ. ಭೂಮಿಯ ಅಯಸ್ಕಾಂತೀಯ ಕ್ಷೇತ್ರದ ಕಾರಣ ಯಾವುದೇ ಸಡಿಲವಾಗಿ ನೇತು ಹಾಕಿದ ಅಯಸ್ಕಾಂತ ಉತ್ತರ ದಕ್ಷಿಣ ಧ್ರುವಕ್ಕೆ ಅನುಗುಣವಾಗಿ ನಿಲ್ಲುತ್ತೆ. ಆದ್ರೆ ಇದು ವರ್ಕ್ ಆಗದ ಸ್ಥಳಗಳು ಮಾತ್ರ 3: ಉತ್ತರ ಮತ್ತು ದಕ್ಷಿಣ ಧ್ರುವ ಪ್ರದೇಶಗಳು ಹಾಗೂ ಬರ್ಮುಡಾ ಟ್ರಯಾಂಗಲ್. ಸ್ನೇಹಿತರೆ, ಭೂಮಿಯ ಅಯಸ್ಕಾಂತೀಯ ಉತ್ತರಕ್ಕೂ ನೈಜ ಉತ್ತರ ಧ್ರುವಕ್ಕೂ ಸ್ವಲ್ಪ ವ್ಯತ್ಯಾಸವಿದೆ. ಈ ಸ್ಥಳದಲ್ಲಿ ದಿಕ್ಸೂಚಿಗಳು ನೈಜ ಉತ್ತರವನ್ನ ತೋರಿಸ್ತಿವೆ. ಹೀಗಾಗಿ ಹಡಗು ಮತ್ತು ವಿಮಾನಗಳ ದಿಕ್ಕು ತಪ್ಪಿ ಅಪಘಾತಕ್ಕೆ ಕಾರಣ ಅಂತ ಅಂದಾಜಿಸಲಾಗ್ತಿದೆ. ಇದಕ್ಕೆ ಕಾರಣವೇನು ಅನ್ನೋ ಪ್ರಶ್ನೆಗೆ ಈವರೆಗೂ ವಿಜ್ಞಾನಿಗಳಿಗೆ ಉತ್ತರ ಕಂಡುಹಿಡಿಯೋಕೆ ಆಗಿಲ್ಲ. ಫ್ರೆಂಡ್ಸ್, ಇದು ಇಂದಿನ ವಿಷಯ. ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ಕನ್ನಡ ವಾಯ್ಸ್ ಚಾನೆಲ್ ಅನ್ನ ಫಾಲೋ ಮಾಡಿ. ಧನ್ಯವಾದ.